ಕೂಡ ಭೇಟಿಯಾಗಿ ದರ್ಶನ ಮಾಡಿದ್ದೀರಿ. ಸೊ ಏನು ಹೇಳ್ತೀರಿ ಈಗ ಬೆಳವಣಿಗೆ ನೋಡಿ? ಇವತ್ತು ಇಂಥ ಕ್ಷೇತ್ರ ಒಂದು ಧಾರ್ಮಿಕ ಶ್ರದ್ಧಾ ಕೇಂದ್ರ, ಇದು ಭಾಳ ಕೋಟ್ಯಂತರ ಭಕ್ತರು ಇರತಕ್ಕಂಥ ಕ್ಷೇತ್ರ. ಇದಕ್ಕೆ ಕಳಂಕ ತರತಕ್ಕಂಥ ಪ್ರಯತ್ನಗಳಾಗಿದ್ದಾವೆ. ಆದರೆ ಇವತ್ತು ಆ ಕಳಂಕ ನಿವಾರಣೆಯೂ ಆಗ್ತಾಯಿದೆ. ಸರ್ಕಾರ SIT ರಚನೆ ಮಾಡಿರೋದ್ರ ಜೊತೆಗೆ ಜನರಿಗೆ ಸ್ಪಷ್ಟತೆಗಳು ಸಿಗ್ತಾ ಇದ್ದಾವೆ. ಹಾಗಾಗಿ ನಾವು ಇವತ್ತು ಬಂದು ಇಂಥ ಕ್ಷೇತ್ರದ ಕಳಂಕ ತರತಕ್ಕಂಥದ್ದಕ್ಕೆ ನಮ್ಮ ವಿರೋಧ ಇದೆ, ಯಾರೇ ಆಗಲಿ. ಆ ಕಾರಣಕ್ಕೋಸ್ಕರ ಇಡೀ ದಕ್ಷಿಣ ಕನ್ನಡ ಜಿಲ್ಲೆ ಸಮಸ್ತ ಜನತೆ ಕ್ಷೇತ್ರದ ಜೊತೆ ಇದ್ದಾರೆ, ಕಾವಂದರ ಜೊತೆ ಇದ್ದಾರೆ ಅಂತ ಹೇಳೋದಕ್ಕೆ ನಾವು ಇದು ಧರ್ಮ ಜಾಗೃತಿ ಯಾತ್ರೆಯ ಮುಖಾಂತರ ಬಂದಿದೆ. ವಿಶೇಷವಾಗಿ ನಮ್ಮೆಲ್ಲ ಸಂಘಟನೆಗಳು, ಪರಿವಾರಗಳು, ಬೇರೆಲ್ಲರೂ ಸೇರಿ ಒಂದು ರೀತಿಯಲ್ಲಿ ಕ್ಷೇತ್ರಕ್ಕೆ ಬಂದು ಪ್ರಾರ್ಥನೆ ಮಾಡಬೇಕು ಅಂತ ಹೇಳುವ ಕಾರಣಕ್ಕೋಸ್ಕರ ಇವತ್ತು ಬಂದಿದೆ. ಇಡೀ ಜಿಲ್ಲೆಯ ಎಲ್ಲ ಭಾಗಗಳಿಂದ ಸುಮಾರು 500 ವಾಹನಗಳಲ್ಲಿ ನಾವು ಕರೆದಾಗ ಜನ ಬಂದಿದ್ದಾರೆ. 2 ದಿವಸ ನಿಶ್ಚಯ ಮಾಡಿದ್ದೇವೆ. ಹಾಗಾಗಿ ಇವತ್ತು ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೇವೆ, ವೀರೇಂದ್ರ ಹೆಗ್ಗಡೆ ಅವರ ಆಶೀರ್ವಾದವನ್ನು ಪಡೆದಿದ್ದೇವೆ. ಬಟ್ ಇವತ್ತು ಏನು ಈ ಕಳಂಕ ಬರತಕ್ಕಂಥದ್ದು ಅದು ಪೂರ್ತಿಯಾಗಿ ನಿಲ್ಲಬೇಕು. ಇದರ ಹಿಂದೆ ಯಾವ ಷಡ್ಯಂತ್ರಗಳಿದ್ದಾವೆ, ಇದರ ಹಿಂದೆ ಯಾರ ಕೈವಾಡಗಳಿದ್ದಾವೆ, ಇದಕ್ಕೆ ಫಂಡ್ ಎಲ್ಲಿಂದ ಬರ್ತದೆ ಅನ್ನುವಂಥದ್ದು ಇವತ್ತು ಚಿನ್ನಯನ ಹೇಳಿಕೆಗಳನ್ನು ಕಂಡಾಗ ದಿನಕ್ಕೊಂದು ಹೇಳಿಕೆಗಳು, ಅದರ ಹಿಂದೆ ಇರತಕ್ಕಂಥ ಬೇರೆ ಬೇರೆ ಜನ ಎಲ್ಲವನ್ನು ಆರೋಪಗಳನ್ನು ಮಾಡ್ತಾ ಇದ್ದಾರೆ. ತನಿಖೆ ನಡೀತಾ ಇದೆ. ಹಾಗಾಗಿ ನಮ್ಮ ಒತ್ತಾಯ ಏನು ಹೇಳಿದರೆ ಇದಕ್ಕೆ ಬರ್ತಕ್ಕಂಥ ಮೂಲ ಬಂಡವಾಳಗಳಲ್ಲಿ ಇದರ ಯಾವ ಶಕ್ತಿಗಳಿದ್ದಾವೆ ಅನ್ನುವಂಥದ್ದು ಪೂರ್ತಿ ಬಯಲಾಗಬೇಕು. ಅದಕ್ಕೆ NIA ತನಿಖೆ ಮಾಡಬೇಕು ಅಂತ ಹೇಳುವಂಥ ಆಗ್ರಹವನ್ನು ನಾನು ಮಾಡ್ತೇನೆ. ED ತನಿಖೆ ಆಗಬೇಕು. ಹಾಗಾಗಿ ಇದಕ್ಕೆ ಏನು ಮಾಡಬೇಕು ಅಂತ ಹೇಳುವಂಥ ಯೋಚನೆಗಳು ಮಾಡಬೇಕು. ಅಂದರೆ ಆ ಕಾರಣಕ್ಕೋಸ್ಕರ ನಾವೆಲ್ಲ ಇವತ್ತು ಒಟ್ಟಾಗಿ ಬಂದು ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೇವೆ. ಬೇಗ ಇದೆಲ್ಲ ಯಾರೆಲ್ಲ ಇದರಲ್ಲಿದ್ದಾರೆ ಅವರೆಲ್ಲರೂ ಬಂಧನ ಆಗಬೇಕು, ಅವರೆಲ್ಲರಿಗೂ ಕಠಿಣ ಶಿಕ್ಷೆ ಆಗಬೇಕು ಅನ್ನೋ ಪ್ರಾರ್ಥನೆಯನ್ನು ಮಾಡಿದೆ. ಇದೊಂದು ಮುಕ್ತವಾಗಿರ್ತಕ್ಕಂಥ ಕ್ಷೇತ್ರ, ಹಿಂದೆ ಕ್ಷೇತ್ರ ಭಾಳ ಅಭಿವೃದ್ಧಿ ಆಗಿರ್ತಕ್ಕಂಥ ಕ್ಷೇತ್ರ, ಇದರಿಂದ ಸಹಸ್ರಾರು ಜನರ ಅಭಿವೃದ್ಧಿ ಆಗಿರ್ತಕ್ಕಂಥ ಕ್ಷೇತ್ರ. ಕಳಂಕ ಮುಕ್ತ ಆಗಬೇಕು ಅಂತ ಹೇಳುವಂಥ ಪ್ರಾರ್ಥನೆಯನ್ನು ಮಾಡಿದೆ. ಪೂಜ್ಯ ವೀರೇಂದ್ರ ಹೆಗ್ಗಡೆ ಅವರ ಹತ್ರ ವೈಯಕ್ತಿಕವಾಗಿ ಮಾತುಕತೆಗಳನ್ನು ಮಾಡಿದ್ವಿ. ನಿಮ್ಮ ಜೊತೆ ನಾವಿದ್ದೇವೆ, ಇಡೀ ಸಮಾಜ ಇದೆ, ಹಿಂದೂ ಸಮಾಜ ಇದೆ ಎನ್ನುವಂಥ ವಿಶ್ವಾಸವನ್ನು ತುಂಬುವಂಥ ಕೆಲಸವನ್ನು ನಾವು ಮಾಡಿದ್ವಿ. ಈಗ ಫಂಡಿಂಗ್ ಆಗಿರೋ ಬಗ್ಗೆ ಕೇಂದ್ರದ ನಾಯಕರ ಗಮನಕ್ಕೆ ಬರುವಂಥ ಕೆಲಸ ನಾವು ತರ್ತೀವಿ. ಈಗಾಗಲೇ MP ಅವರು, ಇಲ್ಲಿಯ MP ಅವರು, ಉಡುಪಿ MP ಅವರು, ಮಂಗಳೂರಿನ ಬ್ರಿಜೇಶ್ ಚೌಟ ಮತ್ತು ಕೋಟ ಶ್ರೀನಿವಾಸ ಪೂಜಾರಿ ಅವರು, ನಮ್ಮೆಲ್ಲ ಶಾಸಕರು ತರುವಂಥ ಪ್ರಯತ್ನಗಳನ್ನು ಮಾಡಿದ್ದಾರೆ. ಜೊತೆಯಲ್ಲಿ ವಿಧಾನಸೌಧದಲ್ಲಿ ಭಾಳ ಚೆನ್ನಾಗಿ ಮಾತನ್ನು ಆಡಿದ್ದಾರೆ. ಇಲ್ಲಿ ಎಲ್ಲ ಸಮಸ್ಯೆಗಳಿಗೆ ಅಲ್ಲಿ ಚರ್ಚೆಗಳಾಗಿದ್ದಾವೆ. ಹಾಗಾಗಿ ಮೇಲೆ ಇನ್ನೂ ನಾವು ಸಹ ಎಲ್ಲರೂ ಸೇರಿ ಗಮನ ತರತಕ್ಕಂಥ ಪ್ರಯತ್ನಗಳನ್ನು ಮಾಡ್ತೀವಿ.